ನಮಸ್ಕಾರ. ಸುವರ್ಣ ಫೋಕಸ್ಗೆ ಮತ್ತೆ ಸ್ವಾಗತ. ಈಗ ನಾನು ಹೇಳ್ತಿರೋದು ನಾಗರ ಹಾವುಗಳ ಪೈಕಿ ಅತ್ಯಂತ ವಿಷಕಾರಿ ಫಿಲಿಪೈನ್ ಕೋಬ್ರಾದ ಕತೆ. ಇದರ ಜೊತೆಗೆ ಭಯಾನಕ ಟೈಗರ್ ಸ್ನೇಕ್, ಬ್ಲ್ಯಾಕ್ ಮಂಬಾ ಹಾಗೂ ಪೈಥಾನ್ ಹಾವಿನ ವಿವರ ಕೊಡ್ತೀನಿ ಬನ್ನಿ. ಆದರೆ ಹುಷಾರ್. ಹೀಗೆ ಬುಸುಗುಟ್ಟುತ್ತಾ ದಾಳಿ ಮಾಡೋ ಫಿಲಿಪೈನ್ಸ್ ಕೋಬ್ರಾ ಅಥವಾ ಫಿಲಿಪೈನ್ಸ್ ನಾಗ ಅತ್ಯಂತ ವಿಷಕಾರಿ ಹಾವುಗಳ ಪಟ್ಟಿಯಲ್ಲಿ 7ನೇ ಸ್ಥಾನ ಪಡೆದಿದೆ. ವಿಷಕಾರಿ ಹಾವುಗಳ ಪಟ್ಟಿಯಲ್ಲಿ ಸೇರಿದ ನಾಗರ ಹಾವು ವಂಶಕ್ಕೆ ಸೇರಿದ ಏಕೈಕ ಹಾವು ಇದಾಗಿದೆ. ಇದರ ವಿಷ ಅಪಾಯಕಾರಿ. ಇದು ಬರೀ ಕಚ್ಚಲ್ಲ, ತನ್ನ ವಿಷವನ್ನ 3 ಮೀಟರ್ ದೂರದವರೆಗೆ ಉಗುಳಬಲ್ಲದು. ಹಾಗೆ ಉಗುಳಿದ ವಿಷ ಕಣ್ಣಿಗೆ ಬಿದ್ದರೆ ಶಾಶ್ವತ ಅಂಧತ್ವ ಬರುತ್ತೆ. ಇದರ ವಿಷ ನರಮಂಡಲದ ಮೇಲೆ ಪರಿಣಾಮ ಬೀರುತ್ತೆ. ಈ ನಾಗ ಕಚ್ಚಿದ್ರೆ ಹೃದಯಾಘಾತ, ಉಸಿರಾಟದ ತೊಂದರೆ, ಪಾರ್ಶ್ವವಾಯು ಉಂಟಾಗುತ್ತೆ. ಇದರ ವಿಷ ಎಷ್ಟೊಂದು ಅಪಾಯ ಅಂದ್ರೆ ಕಚ್ಚಿದ ಅರ್ಧ ಗಂಟೆಯೊಳಗೆ ಸಾವು ಬರುತ್ತೆ. ನಾಗಲೋಕದ ಅತ್ಯಂತ ವಿಷಕಾರಿ ಹಾವುಗಳ ಪಟ್ಟಿಯಲ್ಲಿ 6ನೇ ಸ್ಥಾನ ಟೈಗರ್ ಸ್ನೇಕ್ ಅಥವಾ ಹುಲಿ ಹಾವಿಗೆ ಲಭ್ಯವಾಗಿದೆ. ಹುಲಿಯಂತೆ ಪಟ್ಟಿ ಇರೋ ಈ ಹಾವು ಆಸ್ಟ್ರೇಲಿಯಾದಲ್ಲಿ ಹೆಚ್ಚು ಕಂಡುಬರುತ್ತೆ. ಇದರ ವಿಷ ಎಷ್ಟು ಪರಿಣಾಮಕಾರಿ ಅಂದ್ರೆ ಇದು ಕಚ್ಚಿದ್ರೆ 30 ನಿಮಿಷದೊಳಗೆ ಸಾವನ್ನಪ್ಪುತ್ತಾರೆ. ಇದರ ಕಡಿತದಿಂದಾಗೋ ಸಾವಿನ ಪ್ರಮಾಣ 60%. ಇದು ಕಚ್ಚಿದ ಕ್ಷಣ ಮೈಕೈ ನೋವು, ಮಂಪರು, ಬೆವರು ಹರಿಯಲಾರಂಭಿಸುತ್ತೆ. ಆ ಬಳಿಕ ಉಸಿರಾಟದ ತೊಂದರೆ, ಪಾರ್ಶ್ವವಾಯು ಉಂಟಾಗಿ ಸಾವು ನಮ್ಮನ್ನ ಆವರಿಸಿಬಿಡುತ್ತೆ. ಟಾಪ್ 5ನೇ ಸ್ಥಾನದಲ್ಲಿರೋ ಹಾವು ತುಂಬಾನೇ ಅಪಾಯಕಾರಿ. ಅದುವೇ ಬ್ಲ್ಯಾಕ್ ಮಾಂಬಾ. ಇದು ಆಫ್ರಿಕಾ ಖಂಡದಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಬ್ಲ್ಯಾಕ್ ಮಾಂಬಾ ಈ ಭೂಮಿ ಮೇಲಿರೋ ಅತ್ಯಂತ ವೇಗದ ಹಾವು. ಇದು ಗಂಟೆಗೆ 20 ಕಿಲೋಮೀಟರ್ ವೇಗದಲ್ಲಿ ಚಲಿಸಬಲ್ಲದು. ಇದು ತುಂಬಾನೇ ದಾಳಿಕೋರ ಹಾವು. ಇದು ತನ್ನ ವೈರಿ ಮೇಲೆ ಏಕಕಾಲದಲ್ಲಿ 12 ಬಾರಿ ದಾಳಿ ಮಾಡುತ್ತೆ. ಇದರ ಒಂದೊಂದು ಕಡಿತ ಕನಿಷ್ಠ 20 ಮಂದಿಯನ್ನ ಕೊಲ್ಲಬಹುದು. ಇದರ ವಿಷ ಮಾಂಸಖಂಡಗಳ ಮೇಲೆ ಪರಿಣಾಮ ಬೀರುತ್ತಾ ಹೋಗುತ್ತೆ. ದೃಷ್ಟಿಮಂದ ಆಗೋದು, ನೆನಪಿನ ಶಕ್ತಿ ಕುಂದೋದು, ಜ್ವರ, ವಾಂತಿ, ಆಘಾತ, ಕೋಮಾ ಹೀಗೆ ಹಂತ ಹಂತವಾಗಿ ಇದರ ವಿಷ ದೇಹದ ಮೇಲೆ ಪರಿಣಾಮ ಬೀರಿ 15 ನಿಮಿಷದೊಳಗೆ ಯಮಲೋಕಕ್ಕೆ ಕಳುಹಿಸಬಹುದು. ಇದರ ವಿಷ ವೇಗವಾಗಿ ಏರೋದ್ರಿಂದ ಸಾವಿನ ಪ್ರಮಾಣ 100%.
ವಿಷಕಾರಿ 10 ಹಾವುಗಳ ಪೈಕಿ 4ನೇ ಸ್ಥಾನವನ್ನು ಮತ್ತೊಂದು ಆಸ್ಟ್ರೇಲಿಯಾದ ಹಾವು ಗಳಿಸಿಕೊಂಡಿದೆ. ಈ ಹಾವಿನ ವಿಷ ಎಷ್ಟೊಂದು ಭೀಕರ ಅಂದ್ರೆ 12,000 ಗಿನಿಪಿಗ್ಗಳನ್ನ ಕೊಲ್ಲಬಹುದು. ಇದು ಕಚ್ಚಿದ್ರೆ ರಕ್ತ ಹೆಪ್ಪುಗಟ್ಟುತ್ತೆ, ರಕ್ತ ನಾಳಗಳನ್ನು ಮುಚ್ಚುತ್ತೆ. ಇದರ ಕಡಿತಕ್ಕೆ ತುತ್ತಾಗಿ ಬದುಕುಳಿದವರೇ ಇಲ್ಲ. ಇದರ ಚಟುವಟಿಕೆಗಳು ಬ್ಲ್ಯಾಕ್ ಮಾಂಬಾವನ್ನ ಹೋಲುತ್ತೆ. ನೆನೆದಾಗ ಭಯ ಆಗತ್ತೆ, ಆದರೆ ಒಮ್ಮೆ ಕಡಿದ್ರೆ 100 ಜನರನ್ನ ಸಾಯಿಸೋ ವಿಷಕಾರಿ ಹಾವುಗಳು ನಮ್ಮ ನಡುವೆ ಇವೆ. ಅವು ಯಾವ್ಯಾವು ಅಂತ ತಿಳಿಯೋಣ ಈ ಒಂದು ಬ್ರೇಕ್ನ ನಂತರ.